ಮೇಡಮ್ ಬಾಗ್ಲಿ ತೆಗೀರಿ. ನೋಡು ತ್ರಿಶೂಲ್, ಇಲ್ಲಿ ಏನೂ ಇಲ್ಲ, ಒಳಗಡೆ ಬರೋ ಅವಶ್ಯಕತೆ ಇಲ್ಲ, ಹೋಗು. ಮೇಡಮ್ ಈ ವಿಷಯದಲ್ಲಿ ಹುಡುಗಾಟ ಮಾಡಬೇಡಿ. ಹಾವು ಕಚ್ಚಿದ್ರೆ ನಿಮ್ಗೆ ಏನಾಗತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಮೇಡಮ್ ನಿಮ್ ಜವಾಬ್ದಾರಿ ನನ್ನ ಮೇಲಿದೆ. ನೀವು ಓಪನ್ ಮಾಡಿಲ್ಲ ಅಂದ್ರೆ ನಾನೇ ಒಳಗಡೆ ಬಂದ್ಬಿಡ್ತೀನಿ. ಈಗ ಏನ್ ಮೇಡಮ್ ಇದು ಜಿಪ್ ಹಾಕೋತಾ ಇದ್ದೀರಾ? ಮೇಡಮ್ ನಾನು ಒಳಗಡೆ ಬರೋದು ನಿಮ್ಗೆ ತೊಂದರೆ ಕೊಡೋದಿಕ್ಕಲ್ಲ, ನಿಮ್ಮನ್ನ ಸೇವ್ ಮಾಡೋದಿಕ್ಕೆ. ತ್ರಿಶೂಲ್, ಹಾವಿಲ್ಲ ಅಂತ ಹೇಳ್ದೆ ತಾನೆ, ಸುಮ್ನೆ ಹೋಗು. ಮತ್ತೆ ಅದೇ ವಾದ ಮಾಡ್ತಿರಲ್ಲ ಮೇಡಮ್. ಸರಿ ಆಯ್ತು, ಅಲ್ಲಿ ಒಳಗೆ ಹಾವಿಲ್ಲ ಅಂತಾನೆ ಇಟ್ಕೊಳ್ಳೋಣ. ನಾನು ಬಂದು ಒಂದ್ಸತಿ ನೋಡ್ಕೊಂಡು ಹೋಗ್ತೀನಿ, ಆಮೇಲೆ ನೀವು ಆರಾಮ ಮಲ್ಕೊಳ್ಳಿ. ಏನು ಬೇಕಾಗಿಲ್ಲ, ನೀನ್ ಒಳಗಡೆ ಬರೋ ಹಾಗಿಲ್ಲ ಅಷ್ಟೇ. ಯಾಕೆ ಇವಳಿಗೆ ಅರ್ಥನೇ ಆಗ್ತಾ ಇಲ್ಲ? ಇಲ್ಲ, ಒಳಗಡೆ ಹಾವಿದೆಯಾ ಇಲ್ವಾ ಅಂತ ನಾನು ನೋಡಲೇಬೇಕು. ಶಿವಾನಿ ನಾನು ಕಾಪಾಡಲೇಬೇಕು. ಎಸ್, ಇದರಿಂದ ನೋಡಿದ್ರೆ ಹಾವಿದೆಯಾ ಅಂತ ಗೊತ್ತಾಗುತ್ತೆ. ಇದರಿಂದನೇ ನೋಡ್ತೀನಿ. ಅದು ನಿನಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಒಂಟಿ ಹುಡುಗಿ ಮಲಗಿದ್ರೆ ಇನ್ನಕ್ ನೋಡ್ತಿದ್ಯಲ್ಲ. ಅಯ್ಯೋ ಹಾಗೆ ಅನ್ಕೋಬೇಡಿ ಮೇಡಮ್, ನಾನು ನಿಮ್ಗೆ ಸೇವ್ ಮಾಡೋ ಉದ್ದೇಶದಿಂದ ಬಂದು ನೋಡಿದ್ದು. ನೋಡು, ಸಮಾಧಾನವಾಗಿ ಹೇಳ್ತಾ ಇದ್ದೀನಿ, ಒಳಗಡೆ ಹಾವು ಇಲ್ಲ, ಏನೂ ಇಲ್ಲ, ನಾನು ಆರಾಮಾಗಿ ಮಲಗಿದ್ದೀನಿ. ಪದೇ ಪದೇ ಬಂದು ಹೀಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನನ್ನ ನಿದ್ದೆ ಹಾಳಾಗುತ್ತೆ, ನನಗೆ ಕೋಪ ಬರುತ್ತೆ. ಅರ್ಥ ಮಾಡ್ಕೊಂಡು ನೀನೇ ಹೋದ್ರೆ ಸರಿ. ಅಲ್ಲ ಮೇಡಮ್, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಅವ್ರು ಹೇಳ್ದಂಗೆ ಅಲ್ಲಿ ಯಾವ ಹಾವು ಇಲ್ಲದ್ರೆ ಅಷ್ಟೇ ಸಾಕು. ದೇವ್ರೆ, ಈ ಬೆಟ್ಟದಲ್ಲಿ ಹುಲಿ ಸಿಂಹ ಎಲ್ಲ ಇದೆಯಾ? ಬೆಳಗ್ಗೆ ಅಷ್ಟೊತ್ತಿಗೆ ಯಾವ ಪ್ರಾಣಿಗೆ ನಾನು ಟಿಫನ್ ಆಗಿರ್ತೀನೋ. ಅಬ್ಬಾ, ಅಂತೂ ಹೋದ, ನಾನು ಬಚಾವಾದೆ. ಆದಷ್ಟು ಬೇಗ ಈ ಕ್ರಿಯೆನ ಮುಗಿಸ್ಬೇಕು. ಇಲ್ಲ ಇಲ್ಲ, ಇದು ಆದಿಶೇಷನ ಮರಣದ ನಂತರ ಜನಿಸಿದ್ದು. ಇದರಲ್ಲೂ ನೆನಪುಗಳಿಲ್ಲ. ಇದರಲ್ಲೂ ಇಲ್ಲ. ಮಹಾಮಾಯಿ, ನನಗೆ ಇವುಗಳಲ್ಲಿ ಉತ್ತರ ಸಿಗುತ್ತೆ ಅಂತ ಅನಿಸುತ್ತಿಲ್ಲ. ಗರುಡ, ನೀನು ಅನುಮಾನಿಸುತ್ತಿರುವುದು ನನ್ನ ಶಕ್ತಿಯ ಮೇಲೆ. ನನ್ನ ಮಂತ್ರ ಶಕ್ತಿ ಏನು, ನನ್ನ ಸಿದ್ಧಿ ಏನು ಅನ್ನುವ ಅರಿವು ನಿನಗಿಲ್ಲವೇ? ಬಾಸ್, ಆ ಹುಡುಗನ ಹುಡುಕ್ಬೇಕು ಅಂತ ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಲ್ಲ, ಯಾಕೆ? ವಿಷಯ ಇದೆ ಕಣೋ, ಅದೆಲ್ಲ ನಿನಗೆ ಯಾಕೆ? ನಾನು ನಿನ್ನ ಕೆಲಸ ಹೇಳಿದ್ದೀನಲ್ವ ಹುಡುಕು ಅಂತ, ಆ ಕೆಲಸ ಮಾಡು. ಬಾಸ್, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಆದರೆ ಮುಂದೆ ಟೋಲಲ್ಲಂತೂ ಪಾಸ್ ಆಗಿರಬೇಕು, ಅದಂತೂ ಕನ್ಫರ್ಮ್. ಅಂದರೆ ಅವನು ಈ ಟೋಲ್ನಲ್ಲೇ ಹೋಗಿದ್ದಾನೆ ಅಂದರೆ ಎಲ್ಲಿಗೆ ಹೋಗಿರ್ಬೋದು? ನೋಡ, ಯಾವುದೇ ಕಾರಣಕ್ಕೂ ಅವ್ನು ಮಿಸ್ ಆಗಬಾರ್ದು. ಅವನು ನನಗೆ ಬೇಕೇ ಬೇಕು. ಬಾಸ್, ನನಗೆ ಒಂದ್ಸರಿ ಕೆಲಸ ಒಪ್ಸಿದ್ಮೇಲೆ ಮುಗೀತು ಅಂತಾನೆ ಅರ್ಥ. ಇವಾಗಲೇ ನಮ್ಮ ಹುಡುಗರಿಗೆ ಫೋಟೋ ಕಳಿಸಿ ಹುಡುಕಿಸ್ತೀನಿ, ಸಿಗ್ತಾರೆ. ಮೊದಲ ಕೆಲಸ ಮಾಡು. ಇದೇ ಆದಿಶೇಷ ಪ್ರಾಣ ಬಿಟ್ಟ ಜಾಗ. ಇದೆ ಇದೆ, ಎಲ್ಲ ಇದೆ. ಆದಿಶೇಷನ ಪ್ರಾಣ ಪಕ್ಷಿ ಹಾರುವಾಗ
ನಡೆದ ಘಟನೆಯ ಎಲ್ಲ ಸಾಕ್ಷಿ ಇದರಲ್ಲಿದೆ. ನನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿತು. ಗರುಡ, ನಡೆ ಹೋಗೋಣ. ಉತ್ತರವನ್ನು ಇಲ್ಲೇ ನೋಡಬಹುದಲ್ಲ ಮಹಾಮಾಯಿ. ಅದು ಅಷ್ಟು ಸುಲಭವಲ್ಲ. ಇದಕ್ಕೆ ಮಂತ್ರ ಶಕ್ತಿಯ ಅವಶ್ಯಕತೆ ಇದೆ. ಅದು ಇಲ್ಲಿ ಸಾಧ್ಯವಿಲ್ಲ. ಅದು ನಮ್ಮ ಜಾಗದಲ್ಲಿ ಆಗಬೇಕು. ಅಲ್ಲೇ ಎಲ್ಲದಕ್ಕೂ ಉತ್ತರ ಸಿಗುತ್ತದೆ. ನಡೆ ಹೋಗೋಣ. ನಾನೇನೋ ಆರಾಮಾಗಿ ನಿದ್ದೆ ಮಾಡ್ಬಿಟ್ಟೆ. ಪಾಪ ಶಿವಾನಿ ಮೇಡಮ್ ನಿದ್ದೆ ಆಗಿರುತ್ತೋ ಇಲ್ವೋ. ಶಿವಾನಿ ಮೇಡಮ್, ಗುಡ್ ಮಾರ್ನಿಂಗ್. ಹಲೋ ರೀ ಶಿವಾನಿ ಮೇಡಮ್, ನೀವಿನ್ನೂ ಎದ್ದಿಲ್ವಾ? ಬೆಳಗಾಗಿದೆ, ಸೂರ್ಯ ನೆತ್ತಿ ಮೇಲೆ ಬಂದು ನುಡಿತಾನೆ, ಎದ್ದಲ್ರಿ ರೀ ಮೇಡಮ್. ಓ, ನೀವು ಹಿಂಗೆ ಎದ್ದಳಲ್ಲ ಅಂತ ಕಾಣುತ್ತೆ. ನಿಮ್ಮನ್ನ ಎಬ್ಬಿಸ್ತೀನಿ ರೀ. ಶಿವಾನಿ ಮೇಡಮ್, ರೀ ಶಿವಾನಿ ಮೇಡಮ್, ಎದ್ದಳಿ 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 ಮೇಡಮ್, ಎದ್ದಳಿ ಮೇಡಮ್. ಹಲೋ ಮೇಡಮ್ ರೀ. ಇವ್ರು ಹಿಂಗೆ ಎದಳಲ್ಲ ಅಂತ ಕಾಣುತ್ತೆ. ಒಳಗೋಗಿ ಎಬ್ಬಿಸ್ತೀನಿ. ಹಾವಿನ ಪುರೆ ಅಮ್ಮ. ಅಂದ್ರೆ ರಾತ್ರಿ ಇಲ್ಲಿಗೆ ಹಾವು ಬಂದಿದ್ ನಿಜ? ಹಾವು ಶಿವಾನಿ ಮೇಡಮ್ ಏನಾದ್ರು ಮಾಡ್ಬಿಡ್ತಾ? ಎಲ್ಲೋಗ್ಬಿಟ್ರಿ ಇವರು? ಶಿವಾನಿ ಮೇಡಮ್, ರೀ ಶಿವಾನಿ ಮೇಡಮ್, ನಾನು ಶಿವಾನಿ ಮೇಡಮ್ ಇಲ್ಲಿ ಕರ್ಕೊಂಡ್ ಬರಲೇಬಾರ್ದಾಗಿತ್ತು. ಅವ್ರಿಗೇನಾಗಿದೆಯೋ ಏನೋ, ಅವ್ರಿಗೆ ಹಾವು ಕಚ್ಬಿಟ್ಟಿದ್ರೆ. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನ ಕೈಲಿ ಈ ಥರ ಎಲ್ಲ ಕೆಲಸ ಮಾಡಿಸ್ತಾ ಇದೆಯಾ? ಶಿವಾನಿ ಮೇಡಮ್ ನಾನು ಕಳ್ಕೊಂಡ್ಬಿಟ್ನಾ? ಹಲೋ ಮೇಡಮ್, ಇರಿ, ಎಲ್ಲಿದ್ದೀರಿ? ಶಿವಾನಿ ಮೇಡಮ್, ಹಲೋ. ಶಿವಾನಿ ಮೇಡಮ್, ನೀವೆಲ್ಲಿದ್ದೀರಾ? ಮೇಡಮ್, ನಿಮ್ಗೇನು ಆಗಿಲ್ಲ ತಾನೆ? ಆರಾಮಾಗಿದ್ದೀರಲ್ವಾ? ನನ್ಗೇನಾಗಿದೆ? ಏನೂ ಆಗಿಲ್ವಲ್ಲ. ಒಬ್ಬ ಸದ್ಯ ದೇವ್ರ ದೊಡ್ಡವನು, ನಿಮ್ಗೇನು ಆಗಿಲ್ಲ. ಏನಾಯ್ತು? ಅದು ಮೇಡಮ್, ಇನ್ನು 1 ಸೆಕೆಂಡ್ ಇಲ್ಲಿ ಇರೋದು ಬೇಡ, ಇಲ್ಲಿಂದ ಹೋಗ್ತಾರಣ, ಬನ್ನಿ. ಹೊರಡದ? ಇಷ್ಟು ಬೇಗನಾ? ಹೌದು ಮೇಡಮ್, ಬನ್ನಿ ಹೋಗೋಣ. ಯಾಕೆ? ಏನಾಯ್ತು? ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ. ಹಚ್ಚ ಹಸಿರಾಗಿರೋ ಕಾಡು, ಪಕ್ಷಿಗಳ ಚಿಲಿಪಿಲಿ. ಓಹ್, ಎಲ್ಲ ಚೆನ್ನಾಗಿದೆ. ಹಂಗೆ ಕಾಡಲ್ಲಿರೋ ಪ್ರಾಣಿಗಳು ಚೆನ್ನಾಗಿದೆ. ಮೇಡಮ್, ಇನ್ನು 1 ಸೆಕೆಂಡ್ ಇಲ್ಲಿ ಇರೋದು ಬೇಡ, ದಯವಿಟ್ಟು ಬನ್ನಿ, ಹೋಗೋಣ ಹೋಗೋಣ, ಬನ್ನಿ ಮೇಡಮ್, ಬನ್ನಿ. ತ್ರಿಶೂಲ್, ಓಂ ಅಸ್ತ್ರಾಯ ಫಟ್ ಫಟ್, ಓಂ ಅಸ್ತ್ರಾಯ ಫಟ್ ಫಟ್, ಓಂ ಅಸ್ತ್ರಾಯ ಫಟ್ ಫಟ್. ಗುರುಗಳೇ, ಆಯುರಾರೋಗ್ಯ ಸಿದ್ಧಿರಸ್ತು, ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ನಿಮ್ಮ ಆಶೀರ್ವಾದ ಬೇಕಾಗಿರೋದು ನನಗೆಲ್ಲ ಗುರುಗಳೇ, ನನ್ನ ಮಗನಿಗೆ. ಅವನಿನ್ನೂ ಹುಷಾರಾಗಿಲ್ಲ. ನಿಮ್ಮನ್ನು ಕೇಳಿದ್ರೆ ಅಮಾವಾಸ್ಯದೆಲ್ಲ ಉದಾಹರಣೆ ಕೊಟ್ಟು ಅವ್ನು ಸರಿ ಹೋಗ್ತಾನೆ ಅಂತ ಭರವಸೆ ಕೊಟ್ರಿ. ಆದರೆ ಹಾಗೇನೂ ನಡೀಲಿಲ್ಲ. ಅವ್ನು ದಿನೇ ದಿನೇ ವರ್ಸ್ಟ್ ಆಗ್ತಾ ಇದ್ದಾನೆ. ಎಲ್ಲವೂ ಸರಿ ಹೋಗುತ್ತದೆ, ಚಿಂತಿಸಬೇಡ. ಸರಿ ಹೋಗುತ್ತೆ ಅಂತ ಎಷ್ಟು ದಿವಸ ಅಂತ ಕಾಯೋದು ಗುರುಗಳೇ? ಡಾಕ್ಟರ್ನೆಲ್ಲ ಕರೆಸಿ ಎಲ್ಲ ಥರ ಚೆಕಪ್ಪು ಮಾಡಿಸಾಯ್ತು. ಮೆಡಿಕಲಿ ಯಾವ ಪ್ರಾಬ್ಲಮ್ಮೂ ಇಲ್ಲ. ನಾವ್ಯಾರು ಅವನ ಮನಸ್ಸಿಗೆ ನೋವಾಗ ಅವ್ನು ಮಾತಾಡು ಕೂಡ ಇಲ್ಲ. ಆದರೂ ಅವ್ನು ಹಾಗಿದ್ದಾನೆ. ಅವ್ನಿಗೇನಾದರೂ
ಮಾಟ ಗೀಟ ಮಾಡಿಸ್ಬಿಟ್ಟಿದಾರ? ಇಲ್ಲ ಆ ರೀತಿ ಯಾವ ಪ್ರಯೋಗಗಳು ನಡೆದಿಲ್ಲ. ಮತ್ತೆ ಯಾಕೆ ಅವನು ಹಾಗಾಡ್ತಿದ್ದಾನೆ? ನೋಡು ದಿಗ್ವಿಜಯ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅಲ್ಲಿಯವರೆಗೂ ಕಾಯಲೇಬೇಕು. ನೀ ಏಕೋ ತಾಳ್ಮೆಯನ್ನು ಕಳೆದುಕೊಂಡಿರುವ ಹಾಗಿದೆ. ಗುರುಗಳೇ, ಬೇರೆ ಯಾವ್ದಾದ್ರು ವಿಷಯಕ್ಕಾದ್ರೆ ತಾಳ್ಮೆ ತಗೋಬಹುದು. ಈಗ ನಾಗಮಣಿ ವಿಷಯದಲ್ಲಿ ನಾನು ತಾಳ್ಮೆ ತಗೊಂಡಿಲ್ವಾ? ನನ್ನ ತಾಳ್ಮೆ ಏನು ಅನ್ನೋದು ನಿಮಗೆ ಗೊತ್ತು. ಇದು ಮಗನ ವಿಚಾರ. ಜೋಶಲ್ಲಿ ಜಾಲಿಯಾಗಿದ್ದವನು ಸಡನ್ ಆಗಿ ಡಲ್ ಆಗೋಗ್ಬಿಟ್ರೆ ಜನ್ಮ ಕೊಟ್ಟು ತಂದೆಗೆ ಸಂಕಟ ಆಗಲ್ವಾ ಗುರುಗಳೇ? ಸಂಕಟವಾಗಬೇಕಾಗಿರುವುದು ನಿನಗಲ್ಲ, ನನಗೆ. ಇಲ್ಲ ಇದಕ್ಕೆಲ್ಲ ಪರಿಹಾರ ಅನ್ನೋದು ಸಿಗಬೇಕು ಅಂದ್ರೆ ಮೊದಲು ಇಬ್ಬರಲ್ಲಿ ಆದಿಶೇಷ ಯಾರು ಅನ್ನೋದು ಗೊತ್ತಾಗಬೇಕು. ಮೊದಲು ನಾನು ಆ ಕೆಲಸ ಮಾಡಬೇಕು. ನಿಮಗೆ ಸಂಕಟನ? ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಯಾಕೆ ಸಂಕಟ ಆಗ್ತಿದೆ? ಅದು ನೀನು ನನ್ನನ್ನೇ ನಂಬಿ ಬಂದಿದ್ದರು ನಿನಗೆ ಯಾವುದೇ ಪರಿಹಾರ ಕೊಡಲಾಗುತ್ತಿಲ್ಲವೆಂಬ ಸಂಕಟ ನನ್ನನ್ನು ಕಾಡುತ್ತಿದೆ. ಗುರುಗಳೇ, ನೀವೇ ಹೀಗಂದ್ರೆ ಹೇಗೆ? ಯಜಮಾನರು ತೊಂದರೆಯಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ಅವ್ರ ಜೊತೆ ನಿಂತ್ಕೊಳ್ಳೋರೇ ನೀವು. ನಿಮ್ಮ ಕೈಲಿ ಆಗದಿರೋದು ಏನಿದೆ ಹೇಳಿ? ಗುರುಗಳೇ, ನನ್ನ ಮಗನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಸ್ವಲ್ಪ ನೋಡಿ ಹೇಳಿ. ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಓಂ ಅಸ್ತ್ರಾಯ ಫಟ್ ಫಟ್. ಗುರುಗಳೇ, ಇದು ಈ ಜಾತಕ ಯಾರ್ದು? ನಿನ್ನ ಮಗನದು. ತ್ರಿಶೂಲ್ ಜಾತಕನ ಯಾಕೆ ನೋಡ್ತಾ ಇದ್ದೀರಾ? ಚಿಕ್ಕಜ್ಞರು ಹುಷಾರ್ ತಪ್ಪಿರೋದಕ್ಕೂ ತ್ರಿಶೂಲ್ಗೂ ಏನ್ ಸಂಬಂಧ ಗುರುಗಳೇ? ಜಾತಕದಲ್ಲಿ ಏನಾದರೂ ದೋಷವಿದ್ದರೆ ಇಬ್ಬರಿಗೂ ಒಂದೇ ತರದ ತೊಂದರೆಯಾಗಬೇಕು. ಏಕೆಂದರೆ ಇಬ್ಬರು ಹುಟ್ಟಿದ ದಿನ, ಸಮಯ ಎರಡೂ ಒಂದೇ. ತ್ರಿಶೂಲನಿಗೆ ಏನಾದರೂ ತೊಂದರೆ ಇದೆಯೇ? ಹಾಗೇನಾಗಿಲ್ಲ ಗುರುಗಳೇ, ಅವನು ಆರಾಮಾಗಿದ್ದಾನೆ. ಹಾಗಾದರೆ ಇದು ಜಾತಕದ ದೋಷವಲ್ಲ, ಬೇರೆ ಏನೋ ಇರಬೇಕು. ಬೇರೆದು ಅಂದ್ರೆ? ಗುರುಗಳೇ, ನನಗೆ ಇದ್ಯಾಕೋ ಸರಿ ಬರ್ತಾ ಇಲ್ಲ. 23 ವರ್ಷದಿಂದ ಇದೇ ಫಸ್ಟ್ ಟೈಮ್ ಈಗ ಆಗ್ತಾ ಇರೋದು. ಚಿಂತಿಸಬೇಡ ದಿಗ್ವಿಜಯ, ಇದಕ್ಕೊಂದು ಪರಿಹಾರ ನನ್ನಲ್ಲಿದೆ. 3 ದಿನವಷ್ಟೇ ತ್ರಿವಿಕ್ರಮ ಮೊದಲಿನಂತಾಗುತ್ತಾನೆ. 3 ದಿನದಲ್ಲ? ಗ್ಯಾರಂಟಿನಾ ಗುರುಗಳೇ? ಖಂಡಿತವಾಗಿ ಆಗುತ್ತೆ. ಅವನಿಗೆ ಬೇರೆ ಏನೇನೋ ದೋಷವಿದೆ. ಅದರ ಕಾಲಮಿತಿ ಕೇವಲ 3 ದಿನವಷ್ಟೇ. 3 ದಿನವಾದ ನಂತರ ಅವನು ಮತ್ತೆ ಮೊದಲಿನಂತಾಗುತ್ತಾನೆ. ಯೋಚಿಸಬೇಡ. ನೀವಿನ್ನು ಹೊರಡಿ. ಸರಿ ಗುರುಗಳೇ. ವಿಜಯ್ ಭವ. ಇದಕ್ಕೆಲ್ಲ ಪರಿಹಾರ ಅಂದರೆ ಅವರಿಬ್ಬರಲ್ಲಿ ಆದಿಶೇಷ ಯಾರು ಎಂದು ನಾನು ತಿಳಿಯಬೇಕು. ಮೊದಲು ನಾನು ಕೆಲಸ ಮಾಡಬೇಕು. ಯಾಕಷ್ಟೊಂದು ಗಡಿ ಬಿಡಿದು ಹೊರಡಕ್ಕೆ ಹೇಳಿದ್ದು? ಏನಾಯ್ತು? ಬೇಡ ಬಿಡಿ ಮೇಡಮ್, ಅದನ್ನ ನಿಮ್ಗೆ ಹೇಳಿದ್ರೆ ನೀವು ಟೆನ್ಷನ್ ಆಗ್ತೀರಾ. ನನ್ಗೆ ಯಾಕೆ ಟೆನ್ಷನ್ನು? ಸುಮ್ಮನೆ ಸುಳ್ಳು ಹೇಳಿ ಎಲ್ಗೋ ಕರ್ಕೊಂಡು ಹೊರಟಿದ್ದೀರಾ ಅನ್ಸತ್ತೆ. ಮತ್ತೆ ನನ್ನ ಚಾಲೆಂಜ್ ಮಾಡ್ತಿದ್ರಿ. ಚಾಲೆಂಜ್ ಅಷ್ಟಕ್ಕೆ ಮುಗೀತಾ? ಮೇಡಮ್, ಹಾಗಂತ ಯಾರು ಹೇಳಿದ್ರು? ಚಾಲೆಂಜ್ ಇನ್ನೂ ಕಂಟಿನ್ಯೂ ಆಗುತ್ತೆ, ಆದರೆ ಲೊಕೇಶನ್ ಬೇರೆ ಅಷ್ಟೇ. ಅಂದ್ರೆ ಮೇಡಮ್, ಅದು ತುಂಬ ಡೇಂಜರಸ್ ಪ್ಲೇಸು. ಇನ್ನೊಂದು ಸ್ವಲ್ಪ ತೊಳೆದಿದ್ರು ಏನಾಗ್ತಿತ್ತೋ ಏನೋ, ಅದಕ್ಕೆ ಬೇಡ ಅಂತ. ರಾತ್ರಿ ಪೂರ್ತಿ ಅಲ್ಲೇ ಕಳೆದ್ವಲ್ಲ, ಆಗ ಡೇಂಜರಸ್ ಅನ್ಸ್ಲಿಲ್ವಾ? ಇದ್ದಕ್ಕಿದ್ದಾಗೆ ಜ್ಞಾನೋದಯ ಆಯ್ತಾ? ನಂಗೆ ರಾತ್ರಿನೇ ಗೊತ್ತಾಯ್ತು, ನಿಮ್ಗೂ ಹೇಳ್ದೆ, ನೀವು ನಂಬಲಿಲ್ಲ ಅಷ್ಟೇ. ಓ ಅದೇ, ರಾತ್ರಿ ಹುಲಿ ಸಿಂಹ ಅಂತ ಏನೇನೋ ಗೊಣಗ್ತಿದ್ರಲ್ಲ, ನಿಜವಾಗ್ಲೂ ಹುಲಿ ಸಿಂಹ ಬಂದಿತ್ತಾ? ಹುಲಿ ಸಿಂಹ ಬಂದಿದ್ರೆ ಹೆದರ್ಕೋತಾ ಇರಲಿಲ್ಲ. ಅಲ್ಲಿ ಬಂದಿದ್ದು ಹಾವು. ಹಾವ? ಸಾಧ್ಯನೇ ಇಲ್ಲ. ನಿಮಗೆ ನನ್ನ ಮಾತಿನ ನಂಬಿಕೆ ಬರ್ತಾರಲ್ಲ? ಒಂದು ನಿಮಿಷ ಇರಿ.
ಮೇಡಮ್ ಇದು ಎಲ್ಲಿತ್ತು ಗೊತ್ತಾ? ನೀವು ಮಲಗಿದ್ರಲ್ಲ ಟೆಂಟು, ಅಲ್ಲೇ. ನಿನ್ನೆ ಹಾವು ಬೂಸ್ಕೊಟ್ಟು ಸೌಂಡ್ ಕೇಳಿಸ್ತಾ ಇದೆ ಅಂತ ನಿಮ್ಗೆ ಹೇಳಿದೆ, ನೀವು ನಂಬಲೇ ಇಲ್ಲ. ಮೇಡಮ್ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ? ಎಂಥ ತಪ್ಪಿನ ಕೆಲಸ ನಡೆದು ಹೋಗಿರೋದು. ಒಂದು ಕ್ಷಣ ಮೈ ಮರ್ತಿದ್ರು ನನ್ನ ನಿಜವಾದ ರೂಪ ಇವನಿಗೆ ತಿಳಿದು ಹೋಗಿರೋದು. ಇವನ ಜೊತೆ ಇರಬೇಕಾದ್ರೆ ನಾನು ತುಂಬ ಜಾಗೃತೆಯಿಂದ ಇರಬೇಕು. ಯಾಕೆ ಮೇಡಮ್, ಶಾಕ್ ಆಯ್ತಾ? ಖಂಡಿತ ಆಗಿರುತ್ತೆ. ನನಗೆಷ್ಟು ಧೈರ್ಯ, ನನಗೆ ಶಾಕ್ ಆಯಿತು ಅಂದಮೇಲೆ ನಿಮ್ಗಾಗದೇ ಇರುತ್ತಾ? ಹೋಗ್ಲಿ ಬಿಡಿ, ದೇವ್ರ ದೊಡ್ಡವನು, ನಿಮ್ಗೇನು ಆಗದೆ ಇರೋ ಥರ ಕಾಪಾಡ್ದ. ಅಲ್ಲ, ಅಲ್ಲಿ ಹಾವಿನ ಪೊರೆ ಇತ್ತು ಅಂದ ತಕ್ಷಣ ಅಲ್ಲಿ ಹಾವು ಬಂದಿತ್ತು ಅಂತನಾ? ಹಾವು ಬರ್ದಕ್ಕೆ ಪೊರೆ ನೀವು ತಂದಿಡ್ತೀರಾ? ಗಾಳಿಗೆ ಹಾರ್ಕೊಂಡು ಬಂದಿರ್ಬೋದಲ್ವಾ? ಹೋಗ್ಲಿ ಬಿಡಿ, ಅದ್ರ ಬಗ್ಗೆ ಯಾಕೆ ಮಾತು? ಏನು ಮೇಡಮ್ ನೀವು, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನ ಇಲ್ಲ ಹಾವು ಜೊತೆ ಮಾತಾಡ್ತಾ ಇದ್ದೀನ ಅಂತ ಡೌಟ್ ಆಗ್ತದೆ. ಅಂದರೆ ಆವತ್ತು ನಿಮ್ಮನ್ನು ಆ ಪಾಳು ಬಿದ್ದರ ಮನೇಲಿ ಕೂಡ ಹಾಕಿದಾಗ ಒಳಗಡೆಯಿಂದ ಹಾವು ಬೂಸ್ಕೊಟ್ಟು ಸೌಂಡ್ ಕೇಳಿಸ್ತಾ ಇತ್ತು. ಇವತ್ತು ಹಾವಿನ ಪೊರೆ ಸಿಕ್ಕಿದೆ. ನನ್ಗೆ ಯಾಕೋ ಹೋದ ಜನ್ಮದಲ್ಲಿ ನಿಮಗೂ ಹಾವು ಡೀಪಾಗಿ ಫ್ರೆಂಡ್ಶಿಪ್ ಇತ್ತು ಅನ್ನಿಸ್ತದೆ. ಯಾಕೆ ಮೇಡಮ್, ಭಯ ಆಯ್ತಾ? ಸರಿ, ನೀವೇನು ಭಯ ಪಟ್ಕೋಬೇಡಿ, ನಾನು ನಿಮ್ಮ ಜೊತೆಗಿದ್ದೀನಿ. ದೊಡ್ಡ ಸೈನ್ಯ ಬಂದರೆ ಎದುರಿಸ್ತೀನಿ, ಅಂಥದ್ರಲ್ಲಿ ಇಂಥ ಚಿಕ್ಕ ಹಾವಿಗೆಲ್ಲ ಹೆದರ್ಕೋತೀನ? ಚಾನ್ಸೇ ಇಲ್ಲ. ಗರುಡ, ಹೋಗು. ನಾನು ಭದ್ರವಾಗಿ ಇಟ್ಟಿರುವ ಕಂಠಿಹಾರವನ್ನು ತೆಗೆದುಕೊಂಡು ಬಾ. ಕಂಠಿಹಾರವೇ? ಏಕೆ ಮಹಾಮಾಯಿ? ಆದಿಶೇಷ ಸತ್ತ ನಂತರ ಅಲ್ಲಿ ಏನು ನಡೆಯಿತು ಎಂದು ನಾನು ತಿಳಿಯಬೇಕಾಗಿದೆ. ಅದಕ್ಕೆ ಕಂಠಿಹಾರದ ಅವಶ್ಯಕತೆ ನನಗಿದೆ. ನನ್ನೆಲ್ಲ ಪ್ರಶ್ನೆಗಳಿಗೂ ಅದರಲ್ಲಿ ಉತ್ತರವಿದೆ. ಸರಿ ಮಹಾಮಾಯಿ. ಇರು. ಕಂಠಿಹಾರ ಬಂಧನದಲ್ಲಿದೆ. ಬಂಧನ ಬಿಡಿಸುವ ಮಂತ್ರ ಪಠಿಸು. ಇಲ್ಲದಿದ್ದರೆ ಅದನ್ನು ತರಲು ನಿನ್ನಿಂದ ಸಾಧ್ಯವಾಗುವುದಿಲ್ಲ. ಸರಿ ಮಹಾಮಾಯಿ. ಆ ನಾಗಿಣಿ ನನ್ನಿಂದ ಏನು ಮುಚ್ಚಿಟ್ಟಿದ್ದಾಳೆ, ಯಾರಿಗೂ ತಿಳಿಯದ ನಾಗಲೋಕದ ನಿಗೂಢ ರಹಸ್ಯ ನಾನು ತಿಳಿಯಬೇಕಾಗಿದೆ. ನಾಗಲೋಕದ ಮೇಲೆ ನನ್ನ ಅಧಿಪತ್ಯ ಸಾಧಿಸಲು ಇವೆಲ್ಲ ಪೂರಕವಾಗಿವೆ. ನನ್ನ ಮೊಮ್ಮಗನಿಗೆ ನಾಗಿಣಿಯ ಸಾಂಗತ್ಯದ ಜೊತೆಗೆ ನಾಗಮಣಿಯು ದೊರಕಿದರೆ ನನ್ನ ಮೊಮ್ಮಗನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ಆದಿಶೇಷನ ಗುಟ್ಟು ಈ ಮಣ್ಣಲ್ಲಿರುವುದರಿಂದ ಅದನ್ನು ಬಯಲು ಮಾಡಲೇಬೇಕು. ಈ ಮಣ್ಣಲ್ಲಿರುವ ಆದಿಶೇಷನ ಗುಟ್ಟನ್ನು ಅರಿತು ನಾಗಿಣಿಯ ಗುರಿ ಏನೆನ್ನುವುದನ್ನು ತಿಳಿದುಕೊಂಡು ನಾಗಿಣಿ ನನ್ನ ಮೊಮ್ಮಗನ ಕೈವಶ ಆಗುವಂತೆ ಮಾಡಲೇಬೇಕು. ಅಲ್ಲಿಡು. ಏನಿದು ಮಹಾಮಾಯಿ? ಆದಿಶೇಷನ ಆತ್ಮ ದಿಗ್ವಿಜಯ ಮನೆ ಪ್ರವೇಶ ಮಾಡಿದೆ. ಆದಿಶೇಷನ ಆತ್ಮ ದಿಗ್ವಿಜಯನ ಮನೆ ಹೋಗಿದೆಯೇ? ಅವನ ಆತ್ಮ ಮನೆಯವರ ದೇಹದಲ್ಲಿಯೇ ಉಳಿದಿದೆಯೇ? ಹೇಳು ಜಗ್ಗಿ, ಯಾರೀ ಹುಡುಗ? ಏನು ಆ ಕಡೆ ಈ ಕಡೆ ಹುಡುಕ್ತಾ ಇದ್ದೀರಾ? ಅದು ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಹತ್ರದಲ್ಲಿ ಏನಾದರೂ ಹೋಟ್ಲ್ ಇದೆಯಾ ನೋಡ್ತಾ ಇದ್ದೀನಿ.
ಹಲೋ ಬ್ರದರ್, ಹಲೋ. ಹಾಂ, ಇಲ್ಲಿ ಹತ್ರದಲ್ಲಿ ಎಲ್ಲಾದ್ರೂ ಹೋಟ್ಲ್ ಇದೆಯಾ? ಮುಂದೆ ಹೋಗಿ ಸಿಗುತ್ತೆ. ಹಾಂ, ಹಲೋ 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 ಹಲೋ. ಏನು ಜನ ಮೇಡಮ್ ಇವರು, ಮಾತಾಡ್ಸಿದ್ರು ಹೊರಟೋದ್ರು. ನಾನೇನು ಇವ್ರ ಮನೆ ಅಡ್ರೆಸ್ ಕೇಳಿದ್ನಾ? ಹೋಟೆಲ್ ಅಡ್ರೆಸ್ ಕೇಳಿದ್ದು. ಅದಕ್ಕೆ ಮುಖ ನೋಡಿದ್ರೆ ಹಂಗೆ ಹೊಟ್ಟೋಗ್ಬಿಟ್ಟ. ಈಗೇನು ಅವ್ರು ಬಂದು ನಿಮ್ಮ ಮುಖ ನೋಡಿ ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ಬೇಕಾಗಿತ್ತಾ? ಸುಮ್ಮನೆ ನಡೀರಿ. ಆಯ್ತು, ಅವ್ನು ಇನ್ನೊಂದ್ಸಲ ಸಿಗ್ಲಿ, ನಾನೇ ನಿಲ್ಸಿ ಕೇಳ್ತೀನಿ.